ನನ್ನ ಹತ್ರ ಸ್ವಲ್ಪ ಹಣ ಇದೆ, ಇನ್ನೊಂದು ಸ್ವಲ್ಪ ವರ್ಷ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಬಹುಶಃ ನನಗೆ ಆಮೇಲೆ ರಿಟೈರ್ಡ್ ಆಗ್ಬಹುದು, ಬಟ್ ಹಣ ಬರುತ್ತೆ. ಈಗ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, SIPನೂ ನಾನು ಮಾಡಬಹುದಾ, ನನಗೊಂದು ಮಾಹಿತಿ ಕೊಡಿ ಸರ್ ನೀವು ಅಂತ ಒಬ್ಬರು ಪ್ರಶ್ನೆಯನ್ನು ಬರೆದು ಕಳಿಸಿದ್ದಾರೆ ಸರ್. ಇವತ್ತಿನ ದಿವಸದಲ್ಲಿ ಆ ಟ್ರೆಡಿಷನಲ್ ಪ್ರಾಡಕ್ಟ್ ಡಬಲ್ ಆಗ್ಲಿಕ್ಕೆ 10-11 ವರ್ಷ ಬೇಕು. ಭಾರತದಲ್ಲಿ ಏನಾಗ್ತಾ ಇದೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತಾ ಇದೆ. ಯೋಗ ಮಾಡ್ತಾರೆ, ಕ್ವಾಲಿಟಿ ಫುಡ್, ಮಿಲೆಟ್ಸ್ ತಿಂತಾರೆ. ಮೊದಲಿನ ತರ 50 ವರ್ಷಕ್ಕೆ ಯಾರು ಹೋಗುದಿಲ್ಲ. ಈಗ 75-80 ವರ್ಷ ಎವರೇಜ್ ಬರುತ್ತಾರೆ. ನಾನು ಹೆಂಗೆ ಕೇಳಿದ್ರು ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 12% ರಿಟರ್ನ್ ಬರಬಹುದು ಅಷ್ಟೇ. ಮತ್ತೆ 10 ವರ್ಷ 8 ವರ್ಷ ಕಾಯ್ಬೇಕು ಹೇಳ್ತೀರಿ. ನೀವು ಹಣದಿಂದ ಹಣ ಮಾಡ್ಬೇಕು ಅಂತ ಹೊರಟಾಗ ಎರಡೇ ಆಗುದು, ಮೂರನೇದು ಏನಿಲ್ಲ. ಒಂದೇ ದುಡ್ಡು ಮಾಡ್ತೀರಿ, ಇಲ್ಲ ನಿಮಗೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸೆಬಿನೇ ಹೇಳ್ತಾ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಮ್ಯೂಚುವಲ್ ಫಂಡ್ನಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕಾ, ನಾನು ಇನ್ವೆಸ್ಟ್ ಮಾಡಬಾರ್ದಾ, ಮಾಡಿದ್ರೆ ಸೇಫಾ, ಎಲ್ಲಿ ಹೆಂಗೆ ಮಾಡಬೇಕು, ನನಗೆ ಮಾಹಿತಿನೇ ಇಲ್ಲಲ್ಲ ಅಂತ ಯೋಚನೆ ಮಾಡೋರಿಗೆ ಈ ಎಪಿಸೋಡನ್ನು ನೋಡಿದ್ರೆ, ಅಥವಾ ಈಗ ನಾವೇನು ಸರಣಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದನ್ನು ನೋಡಿದ್ರೆ ನಿಮ್ಗೆ ಒಳ್ಳೆಯ ಮಾಹಿತಿಯನ್ನು ಇಲ್ಲಿ ಶ್ರೀಧರ್ ಭಟ್ ಅವರು ಕೊಟ್ಟಿದ್ದಾರೆ. ನಿಮಗೆ ಶ್ರೀಧರ್ ಭಟ್ ಅವರ ಪರಿಚಯ ಆಗಿರ್ಬೋದು. ಆರಾ ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಕೂಡ ಹೌದು. 2004ರಿಂದಲೂ ಕೂಡ ಅವರು ಈ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. 2009ರಿಂದ ತಮ್ಮದೇ ಆದ ಸಂಸ್ಥೆ ಬೆಂಗಳೂರಲ್ಲಿ ಮತ್ತು ಗುಜರಲ್ಲಿ ಎರಡೂ ಕಡೆ ಕಾರ್ಯನಿರ್ವಹಿಸ್ತಾ ಇದೆ. ಅವರು ಕಂಪ್ಲೀಟ್ಲಿ ಬ್ಯುಸಿ ಇದ್ದಾರೆ. ಆದರೂ ಕೂಡ ಸರ್ ಬರಬೇಕು, ನಮ್ಮ ಸ್ಟುಡಿಯೋಗೆ ಬರಬೇಕು, ನೀವು ನಮಗೊಂದು ಟೈಮ್ ಕೊಡಲೇಬೇಕು. ನನ್ನ ಹತ್ರ ಒಂದಿಷ್ಟು ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಕಳೆದ 4-5 ಎಪಿಸೋಡ್ಗಳಲ್ಲಿ ನಾವು ಏನು ಅವ್ರ ಜೊತೆ ಮಾತಾಡಿದ್ದೀವಿ ಅದನ್ನು ನೋಡಿ ಒಂದಿಷ್ಟು ಜನ ಪ್ರಶ್ನೆ ಹಾಕಿದ್ದಾರೆ, ಅದನ್ನ ಬರ್ಕೊಂಡು ಬಂದಿದ್ದೀನಿ ಇಲ್ಲಿ. ಸೊ ಹಂಗಾಗಿ ನಾನು ಶ್ರೀಧರ್ ಭಟ್ ಅವರನ್ನು ನೀವು ಬನ್ನಿ, ಸ್ಟುಡಿಯೋಗೆ ಬನ್ನಿ, ಅದ್ರ ಬಗ್ಗೆ ಮಾತಾಡಬೇಕು ಸರ್. ನೀವೇನೋ ಒಂದಿಷ್ಟು ಹೇಳಿ ಹೋದ್ರಿ, ಅದ್ರ ಜನಗಳಿಗೆ ಇನ್ನೂ ಒಂದಿಷ್ಟು ಒತ್ತಡಗಳಿದೆ, ಇನ್ನೂ ಒಂದಿಷ್ಟು ಮಾಹಿತಿ ಕೊರತೆ ಇದೆ ಅನಿಸುತ್ತೆ, ಅದ್ರ ಬಗ್ಗೆ ಕೇಳೋಣ, ಮಾತಾಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಈಗ ಬಂದಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅವರು ನನ್ನಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮ ನಮಸ್ಕಾರ. ಖುಷಿ ಆಗುತ್ತೆ, ಯಾಕಂದರೆ ಮ್ಯೂಚುವಲ್ ಫಂಡ್ ಬಗ್ಗೆ ಕನ್ನಡದಲ್ಲಿ ಸವಿಸ್ತಾರವಾದ ಮಾಹಿತಿ ಎಲ್ಲೂ ಕೂಡ ಅಷ್ಟಾಗಿಲ್ಲ. 1 ವಿಡಿಯೋನೋ 2 ವಿಡಿಯೋನೋ ಇದೆ, ಆದರೆ ನಾವು ಸರಣಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದ್ರ ಬಗ್ಗೆ ಜನರ ಪ್ರಶ್ನೆಗೂ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ವಿ. ಇವತ್ತು ಫಸ್ಟ್ ಪ್ರಶ್ನೆ ನನ್ನ ಹತ್ರ ಇರೋದು, ಒಬ್ಬರು ಬರೆದು ಕಳಿಸಿರುವಂಥ ಪ್ರಶ್ನೆನೇ ನೇರವಾಗಿ ಓದ್ತೀನಿ. ಇಲ್ಲೇ ಇದೆ ಅದು ನೋಡಿ. ನನಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ, ಸ್ವಲ್ಪ ಭಯ ಕೂಡ ಇತ್ತು. ಆಗಲೇ ನನಗೆ 50 ವರ್ಷ ಆಗಿಬಿಟ್ಟಿದೆ. ನನ್ನ ಹತ್ರ ಸ್ವಲ್ಪ ಹಣ ಇದೆ, ಇನ್ನೊಂದು ಸ್ವಲ್ಪ ವರ್ಷ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಬಹುಶಃ ನನಗೆ ಆಮೇಲೆ ರಿಟೈರ್ಡ್ ಆಗ್ಬಹುದು, ಬಟ್ ಹಣ ಬರುತ್ತೆ. ಈಗ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, SIPನೂ ನಾನು ಮಾಡಬಹುದಾ, ನನಗೊಂದು ಮಾಹಿತಿ ಕೊಡಿ ಸರ್ ನೀವು ಅಂತ ಒಬ್ಬರು ಪ್ರಶ್ನೆಯನ್ನು ಬರೆದು ಕಳಿಸಿದ್ದಾರೆ ಸರ್. ಈಗ ಅವರ ಪ್ರಶ್ನೆಗೆ ನಿಮ್ಮ ನೇರವಾದ ಉತ್ತರ ಬೇಕು ಸರ್. ಏನ್ ಹೇಳ್ತೀರಾ ಇದಕ್ಕೆ? ಕರೆಕ್ಟ್. ಲಾಸ್ಟ್ ಒಂದು 10-15 ವರ್ಷದಿಂದ ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು ಮಾರ್ಕೆಟ್ ಅಲ್ಲಿ. ಇವರು ಯಾಕೆ ತಗೊಂಡಿಲ್ಲ, ಏನು ಪೋಸ್ಟ್ ಮಾರ್ಟಮ್ ಗೊತ್ತಿಲ್ಲ, ಆಯ್ತಾ. ಆದ್ರೂ ಈಗ ಮೋಸ್ಟ್ಲಿ ಅವರಿಗೆ ಮ್ಯೂಚುವಲ್ ಫಂಡ್ ಸಹಿ, ಆಮೇಲೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಆಡ್ ನೋಡಿ ಬಂದಿದ್ದಾರೋ, ಅಥವಾ ಲಾಸ್ಟ್ ಫ್ಯೂ ಇಯರ್ಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟದ್ ನೋಡಿ ಬಂದಿದ್ದಾರೋ, ಒಂದಿಷ್ಟು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಅದ್ರ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಬಂದಿದ್ದಾರೋ ಏನೋ ಜಿಜ್ಞಾಸೆ ಬಿಡಿ ಅದು. ಬಟ್ ಅವರ ಕ್ವಶನ್ ಮಾತ್ರ ಕೋರ್. ಅಂದ್ರೆ ಅವ್ರು ಮಾತ್ರ ಅಲ್ಲ, ಈ ತರ ತುಂಬಾ ಜನ 45, 50, 55 ಆದವರು ಈ ಕ್ಯಾಟಗರಿ ಬೇಡ ಅಂತ ಬದಿಗಿಟ್ಟು ಇವಾಗ ನೋಡಿ ಏನಾಯ್ತು ಅಂತ ಹೇಳಿದ್ರೆ, ಒಂದು 30-40 ವರ್ಷದ ಚೇಂಜಸ್ ನೋಡಿ ಶೆಟ್ರೆ. ಒಂದು ಕಾಲದಲ್ಲಿ ಕಿಸಾನ್ ವಿಕಾಸ್ ಪತ್ರ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಅದು 5-6 ವರ್ಷಕ್ಕೆ ಡಬಲ್ ಆಗ್ತಿತ್ತು. ಅವಾಗ ಇನ್ಫ್ಲೇಷನ್ ಎಷ್ಟಿತ್ತು? 13-14% ಇತ್ತು. ಹೌಸಿಂಗ್ ಲೋನ್ 18% ಇತ್ತು. ಎಜುಕೇಶನ್ ಲೋನ್ ಇಂಟ್ರೆಸ್ಟ್ 80ನೇ ಇಸ್ವಿಲಿ ಎಷ್ಟಿತ್ತು ಕೇಳಿ, 90ನೇ ಇಸ್ವಿಲಿ ಎಷ್ಟಿತ್ತು ಕೇಳಿ, ಹಾಗಿತ್ತು ಅವಾಗ. ಗೊತ್ತಾಯ್ತಲ್ಲ, ಇನ್ಫ್ಲೇಷನ್ ಕಡಿಮೆ ಆಯ್ತು, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು. ಅದ್ರೊಟ್ಟಿಗೆ ಇನ್ನೊಂದೇನು ಪ್ರಾಬ್ಲಮ್ ಆಯ್ತು, ಭಾರತದ ಸ್ಟ್ರೆಂತ್ ಏನು, ಸೇವಿಂಗ್. ಒಂದಷ್ಟು ಹಣ ಏನೋ ರಿಸೋರ್ಸ್ ಅಲ್ಲಿ ಇನ್ಕಮ್ ಬರುತ್ತೆ, ಸಂಬಳ ಇರ್ಬೋದು, ವ್ಯವಹಾರ ಇರ್ಬೋದು, ಬರುತ್ತೆ. ಬೇಸಿಕ್ಸ್ ಮಾತ್ರ ನಾವು ಖರ್ಚು ಮಾಡ್ತಾ ಇತ್ತು, ಕರೆಕ್ಟ್ ಅಲ್ವಾ? ಉಳಿದದನ್ನ ಸೇವ್ ಮಾಡ್ತಾ ಇತ್ತು, ಆ ಹಣ ದುಡಿತಾ ಇತ್ತು. ಈಗ ಏನಾಯ್ತು, ಸೇವಿಂಗ್ ಇಂದ ನಾವು ಸ್ಪೆಂಡಿಂಗ್ ಹೋಗಿದ್ದೀವಿ, ಆಯ್ತಲ್ವಾ? ಇವತ್ತಿನ ದಿವಸದಲ್ಲಿ ಆ ಟ್ರೆಡಿಷನಲ್ ಪ್ರಾಡಕ್ಟ್ ಡಬಲ್ ಆಗ್ಲಿಕ್ಕೆ 10-11 ವರ್ಷ ಬೇಕು. 90% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇದ್ರೆ ಆ ಹಣ ಡಬಲ್ ಆಗ್ಲಿಕ್ಕೆ 14 ವರ್ಷ ಬೇಕು. ಗೊತ್ತಾಯ್ತಲ್ವಾ? ಈ ತರದೆಲ್ಲ ಸ್ಟ್ರೆಸ್ ಬಿಲ್ಡ್ ಆದ್ಮೇಲೆ ಜನ ಓದಿ ತಿಳ್ಕೊಂಡು ಒಂದು ಹಳೆ ಸ್ಟೈಲ್ ವರ್ಕೌಟ್ ಆಗುದಿಲ್ಲ ಅಂತ ನಿಧಾನ ಬರ್ತಾ ಇದ್ದಾರೆ. ದಿಸ್ ಇಸ್ ದ ಫ್ಯಾಕ್ಟ್, ಒಪ್ಪಲೇಬೇಕು ಅದನ್ನ. ಗೊತ್ತಾಯ್ತಲ್ವಾ? ಇವರ ಸ್ಪೆಸಿಫಿಕ್ ಕ್ವಶನ್ಗೆ ಅವರು ಕೂಡ 50 ವರ್ಷದ ಅಂತ ಹೇಳಿದ್ರೆ ಇನ್ನೊಂದು 2-3 ವರ್ಷದಲ್ಲಿ ಮಕ್ಕಳ ಮದುವೆ ಬರ್ಬೋದು.
ಓಕೆ. ಅಂದ್ರೆ ಲೆಕ್ಕ ಹಾಕಿದೀನಿ 50 ಅಂದ್ರೆ 30ಕ್ಕೆ ಮದುವೆ ಆಗಿದ್ದಿದ್ರೆ ಆ ಮಕ್ಳ ಮದುವೆ ಬರ್ಬೋದು. ಅದಕ್ಕೆ ಬೇಕಾದ ಹಣ ಅವರು ಟ್ರೆಡಿಷನಲ್ ಅಂದ್ರೆ ರಿಸ್ಕ್ ಫ್ರೀ ಪ್ರಾಡಕ್ಟ್ ಅಲ್ಲೇ ಇಟ್ಕೊಳ್ಳಿ ಅವರು. ಅದು ಮುಖ್ಯ. ಇನ್ನೊಂದಷ್ಟು ಹಣ ಒಂದು 5-6 ವರ್ಷದ ನಂತರದ ಪರ್ಪಸ್ ರಿಟೈರ್ಮೆಂಟ್ ಹತ್ರ ಹೋದಾಗೆ ಅದಕ್ಕೆ ಹೈಬ್ರಿಡ್ ಫಂಡ್ ಅಂತ ಬರ್ತವೆ. ಅವು ಮಾಡರೇಟ್ ರಿಸ್ಕ್. ಸಿಂಪಲ್ ಹೇಳ್ಬೇಕಂದ್ರೆ ಅಪ್ಸೈಡ್ ಕ್ಯಾಪ್ಡ್, ಬಾಟಮ್ಸ್ ಡೌನ್ ಸೈಡ್ ಇಸ್ ಪ್ರೊಟೆಕ್ಟೆಡ್. ಮಾರ್ಕೆಟ್ 10% ಮೇಲೆ ಹೋದ್ರೆ ಈ ಫಂಡ್ಗಳು ಒಂದು 7-8% ಮೇಲೆ ಹೋಗ್ತವೆ. ಮಾರ್ಕೆಟ್ 10% ಬಿದ್ರೆ ಒಂದು 4-5% ಬೀಳ್ತವೆ. ಆ ತರ ಹೈಬ್ರಿಡ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಬರ್ತವೆ. ಅದ್ರಲ್ಲಿ ಒಂದ್ ಸ್ವಲ್ಪ ಹಣ ಹಾಕ್ಬೋದು. ಒಂದಷ್ಟು ಹಣ ಖಂಡಿತ ಅವ್ರು ರಿಟೈರ್ಮೆಂಟಿಗೆ ಬೇಕು. ಭಾರತದಲ್ಲಿ ಏನಾಗ್ತಾ ಇದೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತಾ ಇದೆ. ಯೋಗ ಮಾಡ್ತಾರೆ, ಕ್ವಾಲಿಟಿ ಫುಡ್, ಮಿಲೆಟ್ಸ್ ತಿಂತಾರೆ. ಮೊದಲಿನ ತರ 50 ವರ್ಷಕ್ಕೆ ಯಾರು ಹೋಗುದಿಲ್ಲ. ಈಗ 75-80 ವರ್ಷ ಎವರೇಜ್ ಬರುತ್ತಾರೆ. ಇವರು ತಿಂಗಳ ಕೆಲಸದವರು ಹೆಲ್ತ್ ಫಿಟ್ ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಆಸ್ ಸಿಂಪಲ್ ಆಸ್ ದಟ್. ಸೊ ರಿಟೈರ್ಮೆಂಟ್ ಆಗುವಾಗ ಏನಾಗುತ್ತೆ, ಒಂದಷ್ಟು PF ದುಡ್ಡು ಬರುತ್ತೆ, ಒಂದಷ್ಟು ಗ್ರಾಚ್ಯುಟಿ ಬರ್ಬೋದು, ಸೂಪರ್ ಅನ್ವೇಷನ್ ಇರ್ಬೋದು, NPS ಇರ್ಬೋದು, ಒಂದಷ್ಟು ಹಣ ಬರುತ್ತೆ. ಬಟ್ ಅದು ಎಲ್ಲರದ್ದು ಕೂಡ ಇನ್ಕಮ್ ಎಷ್ಟಿದೆ, 8-9% ಇದೆ. ಆದ್ರಿಂದಾಗಿ ಇವರು ಏನು ಹಣ ಸಂಬಳ ಬರ್ತಾ ಇದೆ, ಇನ್ಕಮ್ ಇದೆ, ಅದರಲ್ಲಿ ಒಂದಷ್ಟು ಹಣವನ್ನ ಖಂಡಿತ ಲಾಂಗ್ ಟರ್ಮ್ ಹೈ ರಿಸ್ಕ್ ಫಂಡಿಗೆ SIP ಹಾಕ್ಲೇಬೇಕು. ಅವ್ರು ಹಾಕ್ಲೇಬೇಕು. ಸೊ ನಾನು ನಿಮ್ಗೆ ಹೇಳಿದ ಹಾಗೆ ಏನೆಲ್ಲ ಖರ್ಚುಗಳು ಒಂದು 3-4 ವರ್ಷದ ಒಳಗಡೆ ಇದೆ ಅವರಿಗೆ, ಆ ಹಣವನ್ನ ಸಪರೇಟ್ ಆಗಿ ಲೋ ರಿಸ್ಕ್ ಆರ್ ನೋ ರಿಸ್ಕ್ ಫಂಡ್ ಅಲ್ಲಿ ಇಟ್ಕೊಳ್ಳಿ. 4-5-6 ವರ್ಷದಲ್ಲಿ ಏನೆಲ್ಲ ಗುರಿಗಳಿದಾವೆ ಅಥವಾ FD ಗಿಂತ ಸ್ವಲ್ಪ ಅಂದ್ರೆ ಟ್ರೆಡಿಷನಲ್ ಪ್ರಾಡಕ್ಟ್ ಗಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬೇಕಂತ ಏನಿದೆ, ಆ ಪ್ರಾಡಕ್ಟ್ ಅಂದ್ರೆ ಹೈಬ್ರಿಡ್ ಫಂಡಿಗೆ ಹಾಕಿ. ಒಂದಷ್ಟು ಹಣವನ್ನ ಲಾಂಗ್ ಟರ್ಮ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ಹಾಕಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹಾಕಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿಗೆ ಹಾಕಿ, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸಿಗೆ ಹಾಕಿ, ಸೆಕ್ಟೋರಿಯಲ್ ಫಂಡ್ಸಿಗೆ ಹಾಕ್ಬಿಡಿ, ಪ್ಯೂರ್ ಮಿಡ್ ಕ್ಯಾಪ್, ಪ್ಯೂರ್ ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಹಾಕ್ಬಿಡಿ. ನಮ್ಮ ಕೆಲಸ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನ್ಗೆ ಹೊಂದ್ಕೊಂಡು ಈಗ ನಾನೇನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಈ ತರ ಸರ್ವಿಸ್ ನಾವು ಕೊಡ್ತೀವಿ. ಯು ಕ್ಯಾನ್ ರೀಚ್ ಅಸ್. ನಿಮ್ಗೆ ನಾವು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದೀವಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ, ಆಫೀಸಲ್ಲಿ ನಾವು ಸಜೆಷನ್ ಕೊಡ್ತೀವಿ. ಸೂಪರ್. ಆಯ್ತಾ? ಕ್ಲಿಯರ್ ಆಯ್ತಾ ಸರ್ ಇದ್ರ ಬಗ್ಗೆ? 100%. ಈಗ ಆ ಕಾರ್ಯಕ್ರಮವನ್ನ ಅವರು ನೋಡ್ತಾ ಇದ್ರೆ ಬಹುಶಃ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ನೀವು ನೀಟ್ ಅಂಡ್ ಕ್ಲಿಯರ್ ಆಗಿ ಅವ್ರಿಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನ ಹೇಳಿದ್ದೀರಾ. ಸರ್, ಈಗ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ನೋಡುವಾಗ ಅಥವಾ ಡಿಜಿಟಲಲ್ಲಿ ಏನೋ ವರ್ಕ್ ಮಾಡುವಾಗ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಭೂಮಿ ಇದೆ ಸರ್. ನೀವು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ, 40-50% ನಿಮ್ಗೆ ರಿಟರ್ನ್ ಅನ್ನ ಕೊಡ್ತೀವಿ, ನೀವು ಹೆಂಗ್ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಹಾಗೆ ಹೀಗೆ ಅಂತಿದೆ. ಮತ್ತು ಒಂದಿಷ್ಟು ಆ್ಯಪ್ಗಳು ಕೂಡ ಅದ್ರ ಬಗ್ಗೆ ವರ್ಕ್ ಆಗ್ತಾ ಇರುತ್ತೆ. ನಾವೇನೋ ನೋಡ್ಬೇಕಾದ್ರೆ ರಪ್ ಅಂತ ಒಂದು ಆ್ಯಡ್ ಬರುತ್ತೆ, ಇಲ್ಲಿ ಇಷ್ಟು ಬಂದಿದೆ, ಇಷ್ಟು ಕ್ರೆಡಿಟ್ ಆಯ್ತು, ಈ ಥರ ಎಲ್ಲ ತೋರಿಸ್ತಿರ್ತಾರೆ ಜನಕ್ಕೆ. ಈ ಥರ ಎಕ್ಸಾಗ್ರೇಟ್ ಮಾಡಿ ಏನೋ ಒಂದು ಹೇಳಿದಾಗ ಹೌದೇನೋ, ನಾನು ಆ ಥರ ಮಾಡ್ಬಹುದೇನೋ ಅನ್ನುವಂಥದ್ದು ಬರುತ್ತೆ. ಮತ್ತೆ ತುಂಬ ಜನ ಫೋನ್ ಮಾಡಿನೂ ಕೂಡ ಹೇಳ್ತಾರೆ, 2-3 ವಾರಕ್ಕೆಲ್ಲ ನೀವು ಹಾಕಿದ್ದಂತಹ ದುಡ್ಡು ಬರುತ್ತೆ ನಿಮ್ಗೆ, ಇವತ್ತು ಹಾಕಿದ್ರೆ ನಾಳೆನೇ ಸಿಕ್ಕಾಪಟ್ಟೆ ರಿಟರ್ನ್ ಬರುತ್ತೆ. ನಂಬರ್ಸ್ ನೋಡಿದ್ರೆ ನಿಮಗೆ ಟೆಂಪ್ಟ್ ಆಗುತ್ತೆ. ಹೌದು, ನಾನು ಇಷ್ಟೆಲ್ಲ ಹೊರಗಡೆ ನೋಡಿದ್ದೀನಿ. ಮತ್ತೆ ನಿಮ್ಮ ಎಪಿಸೋಡ್ಗಳಲ್ಲೂ ನಾನೊಂದು 5-6 ಎಪಿಸೋಡ್ ನಿಮ್ಮ ಜೊತೆ ಮಾಡಿ ಸುಮಾರು ಗಂಟೆಗಟ್ಟಲೆ ನಿಮ್ಮ ಹತ್ರ ಮಾತಾಡಿದ್ದೀನಿ. ಕರೆಕ್ಟ್. ನಾನು ಹೆಂಗೆ ಕೇಳಿದ್ರು ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 12% ರಿಟರ್ನ್ ಬರಬಹುದು ಅಷ್ಟೇ. ಮತ್ತೆ 10 ವರ್ಷ 8 ವರ್ಷ ಕಾಯ್ಬೇಕು ಹೇಳ್ತೀರಿ. ನೀವು ಯಾವತ್ತೂ ಬಂದೇ ಬರುತ್ತೆ, ಇಷ್ಟು ಬರುತ್ತೆ ಅಂತ ಯಾವತ್ತೂ ನಮಗೆ ಹೇಳಲೇ ಇಲ್ಲ. ನಾನು ಹೇಳೋದು, ಈಗ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಹತ್ರ ಯಾಕೆ ಬರಬೇಕು ಸರ್? ನೀವು ಬರಬಹುದು ಅಂತ ಹೇಳ್ತೀರಾ, 100% ಬರುತ್ತೆ ನನಗೆ ಬರಬಹುದು ಅನ್ನೋದನ್ನ ಹೇಳಿದ್ದೀರಾ. ಅವ್ನು ನೋಡಿದ್ರೆ 45% ರಿಟರ್ನ್ ತಗೋಬಹುದು, 1 to ಡಬಲ್ ಮಾಡ್ಬೋದು ಅಂತ ಹೇಳ್ತಾನೆ. ಅಷ್ಟೆಲ್ಲ ಡಬಲ್ ಆಗೋದಿದ್ರೆ ನಿಮ್ಮ ಹತ್ರ ಏನಕ್ಕೆ ಬರ್ಬೇಕು ನಾವು? ನಮಗೆ ಅಲ್ಲೆಲ್ಲ ನಿಜನಾ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೊಂದು ದುಡ್ಡು ಬರೋದು ನಿಜನಾ ಅನ್ನೋದು ಒಂದು ಬೇಕು ಅಂತ. ನೋಡಿ, ಲೇಟೆಸ್ಟ್ ಸೆಬಿ ಅಂತ ಇದೆ, ನೀವು ಕೇಳಿದಿರ, ನಮ್ಮ ರೆಗ್ಯುಲೇಟರ್. ಈಗ ನಿಮಗೆ ಪೊಲೀಸ್ ಸ್ಟೇಷನ್ ಹೇಗಿದೆ, RBI ಹೇಗಿದೆ, ಅದೇ ತರ ನೀವು ಹೋಗಂಗಿಲ್ಲ. ಇಲ್ಲ, ಸೆಬಿ ಏನ್ ಹೇಳ್ತಾರೆ, ಈಗ ಲೇಟೆಸ್ಟ್ ಆರ್ಟಿಕಲ್ ನೋಡಿ ಅವ್ರದ್ದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 76% ಟ್ರೇಡ್ ಮಾಡ್ತಾ ಇರುವವರು, 100 ಜನ ಟ್ರೇಡ್ ಮಾಡ್ತಾ ಇದಾರೆ ಅಂತ ಮಾಡಿ, ಅದ್ರಲ್ಲಿ 76% ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಅದು ಪೇಪರ್ ಆರ್ಟಿಕಲ್ ಆದ್ರೂ ಕೂಡ ಜನರು ಮಳೆ ಬಂದು 2 ದಿವಸದ ನಂತರ ಟ್ಯೂಬ್ ಲೈಟಿಗೆ ಸೇಮ್, ಗೊತ್ತಲ್ಲ ನಾನು ಹೇಳಿದ್ದೆ ಅಂತ ಅರ್ಥ ಆಯ್ತಲ್ಲ, ಸೇಮ್ ಪ್ರಾಬ್ಲಮ್. ಏನಂದ್ರೆ ಜನರಿಗೆ ಒಂದು ಅಶ್ಯೂರೆನ್ಸ್ ಕೊಟ್ಟು ಕೂಡಲೇ ಡೇಟಾ ಬರ್ತ್ ಬಿಡ್ತಾರೆ. ಸೆಬಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಜನ ದುಡ್ಡು ಕಳ್ಕೊಳ್ತಾರೆ. ಈಗ ಲೇಟೆಸ್ಟ್ ಬಜೆಟ್ ಅಲ್ಲಿ ನೋಡಿ, SCT ಜಾಸ್ತಿ ಮಾಡಿದ್ರು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡಿದ್ರು. ಯಾಕಂದ್ರೆ ಅವರು ಟ್ರೇಡಿಂಗ್ ಅನ್ನ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಟ್ರೇಡಿಂಗ್ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಇನ್ನೂ ಸಣ್ಣ ಡೇಟಾ ಕೊಡ್ತೀನಿ. ಈ ವರ್ಷಕ್ಕೆ ಅಂದ್ರೆ 24-25 ಅಸೆಸ್ಮೆಂಟ್ ಇಯರ್, ಫಿನಾನ್ಷಿಯಲ್ ಇಯರ್ 23-24, 30ನೇ ತಾರೀಕು, ಇವತ್ತು ತಾರೀಕು 31 ಅಲ್ವಾ? ಹೌದು. ಸೊ ನಿನ್ನೆವರೆಗೆ ಹೆಚ್ಚು ಕಡಿಮೆ ಒಂದು 6 ಕೋಟಿ ಜನ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ. ಇನ್ನೊಂದು ಕೋಟಿ ಜಾಸ್ತಿ ಆಗ್ಬೋದು ಲಾಸ್ಟ್ ಡೇ. ಅದರಲ್ಲಿ 1-1.5-2 ಕೋಟಿ ಜನ ರಿಫಂಡ್ ತಗೊಳ್ಳಿ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ ಅನ್ಕೊಳ್ಳಿ. ಆಯ್ತಾ? ನಮ್ಮ ದೇಶದ ಡಿಮ್ಯಾಟ್ ಅಕೌಂಟ್ ಎಷ್ಟು ಜನ ಹತ್ರ ಇದೆ? 16 ಕೋಟಿ ಜನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದಾರೆ. ನೀವು ಟ್ಯಾಕ್ಸ್ ಫೈಲ್ ಮಾಡಿದವರು 6-7 ಕೋಟಿ.
ಅಂದ್ರೆ ನಿಮ್ಮ ಇನ್ಕಮ್ 6 lakhs and above ಅಂತ ಆಯ್ತು. ಹೌದು, ಕರೆಕ್ಟ್ ಅಲ್ವಾ? ಹೌದು. 16 ಕೋಟಿ ಜನ ಟ್ರೇಡ್ ಮಾಡ್ತಾರಂದ್ರೆ ಈ 10 ಕೋಟಿ ಜನ ಯಾವ ತರ ರಿಸ್ಕ್ ತಗೊಳ್ತಾ ಇದ್ದಾರೆ? ಅರ್ಥ ಆಯ್ತಲ್ವಾ? ಆದ್ರಿಂದಾಗಿ ನೀವು ಈ ತರ ಮಾಹಿತಿಗಳು ಬಂದವಾಗ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು. ಎಸ್ ಸರ್, ಬೇಸಿಕ್ ನೀವು ಫಸ್ಟ್ ವಿಡಿಯೋದಲ್ಲಿ ಕೇಳಿದ್ರಲ್ಲ, ಫಂಡಮೆಂಟಲ್ಸ್ ಏನೂ ಚೇಂಜ್ ಆಗಿಲ್ಲ ಸರ್. ಇದು ಈ ತರ ಹೈಪ್ಗಳು ಬರ್ತಾರೆ. ನಾನು ಯಾಕೆ 12-13% ಹೇಳ್ತೀನಿ? ದೇಶದ GDP ಪ್ಲಸ್ ಇನ್ಫ್ಲೇಷನ್, ನಾಮಿನಲ್ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ, ನಾಮಿನಲ್ GDP ಅಂತ ಹೇಳ್ತೀವಿ, ಅದಕ್ಕಿಂತ 2% ಫಂಡ್ ಮ್ಯಾನೇಜರ್ ಜಾಸ್ತಿ ಕೊಡ್ತಾರೆ. ಈ ಲಾಸ್ಟ್ 3 ವರ್ಷದಲ್ಲಿ ಬಿಕಾಸ್ ಆಫ್ ದ ಸ್ಟ್ರಕ್ಚರಲ್ ಚೇಂಜ್ ಇನ್ ಇಂಡಿಯಾ 10th ಲಾರ್ಜ್ ಕಂಟ್ರಿ ಇತ್ತು, ಅಲ್ಲಿಂದ 5th ಲಾರ್ಜ್ ಕಂಟ್ರಿ ಆಯಿತು. ಸ್ಟಾಕ್ ಮಾರ್ಕೆಟ್ ಪ್ರಪಂಚದ ಬಿಗ್ಗೆಸ್ಟ್ 3-4 ಬಂದು ಕೂತ್ಕೊಳ್ತು. GDP ಬೆಳೀತು. ಮ್ಯಾನುಫ್ಯಾಕ್ಚರಿಂಗ್ ಇರಲೇ ಇರಲಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಬಂತು. ಯಂಗ್ ಕ್ರೌಡ್, ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಅವ್ರದ್ದು ಸ್ಪೆಂಡಿಂಗ್ ಜಾಸ್ತಿ. ಈಗ ಒಂದು ಲಾಸ್ಟ್ 2 ವರ್ಷದ IT ಪ್ರಾಬ್ಲಮ್ ಬಿಕಾಸ್ ಆಫ್ AI ಆ್ಯಂಡ್ ಯುರೋಪ್ ಮತ್ತು US ಸ್ವಲ್ಪ ಸ್ಲೋ ಆಯಿತು ಬಿಟ್ಟರೆ ಓವರ್ ಆಲ್ ಕನ್ಸಂಪ್ಷನ್ ಚೆನ್ನಾಗಿದೆ. ಅರ್ಥ ಆಯ್ತಲ್ವಾ? ಸೊ ದಯವಿಟ್ಟು ಪ್ಲಾನಿಂಗ್ ಅನ್ನ ಮೀರಿ ಹೋಗ್ಬೇಡಿ. ನೋಡಿ ಸರ್, ನಾವು ಯಾಮಾರಬಾರ್ದು. ನಿಮಗೆ 2 ಪಾಯಿಂಟ್ ಹೇಳ್ತೀನಿ ಸರ್. ದುಡ್ಡಿನ ವ್ಯವಹಾರದಲ್ಲಿ 2 ಆಗೋದು. ನೀವು ಹಣದಿಂದ ಹಣ ಮಾಡ್ಬೇಕು ಅಂತ ಹೊರಟಾಗ 2 ಆಗೋದು, 3ನೇದು ಏನಿಲ್ಲ. ಒಂದೇ ದುಡ್ಡು ಮಾಡ್ತೀರಿ, ಇಲ್ಲ ನಿಮಗೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸೆಬಿನೇ ಹೇಳ್ತಾ ಇದೆ. ಈಗ ನೀವು ನೋಡಿ ಶೆಟ್ರೆ, ನಿಮ್ಮ ಸ್ಪೆಷಲೈಸೇಷನ್ ಏನು ಹೇಳಿ? ಬೆಳಿಗ್ಗೆ ಸಂಜೆವರೆ ವಿಡಿಯೋ ಮಾಡ್ತೀರಿ, 4 ಜನರಿಗೆ ಹೆಲ್ಪ್ ಮಾಡ್ತೀರಿ, ಅಲ್ಲೊಂದು ಸಣ್ಣ ಇನ್ಕಮ್ ನೀವು ದುಡಿತೀರಿ. ಇದನ್ನು ಬಿಟ್ಟು ನೀವು ಟ್ರೇಡ್ ಮಾಡ್ಬೇಕಂತಿದ್ರೆ ನೀವು ಅದೇ ಕೆಲಸ ಮಾಡಿ. ಫುಲ್ ರಿಸರ್ಚ್ ಇಟ್ಕೊಳ್ಳಿ, ಅನಾಲಿಸಿಸ್ ಇಟ್ಕೊಳ್ಳಿ, 3 ಕಂಪ್ಯೂಟರ್ ಹಾಕೊಳ್ಳಿ, ಬ್ಲೂಮ್ಬರ್ಗ್ ಟರ್ಮಿನಲ್ ತಗೊಳ್ಳಿ, 2 MBA ಆದವ್ರದ್ದು ಹಾಕೊಳ್ಳಿ, ಅದನ್ನೇ ಮಾಡಿ, ಖಂಡಿತ ದುಡ್ಡು ಮಾಡ್ತೀರಿ. ನೀವು ಅದು ಬಿಟ್ಟು ನಿಮ್ಮ ಕೋರ್ ಕೆಲಸದೊಟ್ಟಿಗೆ ಅದು ಮಾಡ್ತೀನಿ ಅಂತ ಹೋದ್ರೆ ಇದು ಹೋಗುತ್ತೆ, ಅದು ಹೋಗುತ್ತೆ. ಯಾಮಾರ್ತಿರೋದೇ ಅಲ್ಲಿ ಅಂದ್ರೆ ನಿಮ್ಗೀಗ ಈ ತರ ನಾವೊಂದು ಪಬ್ಲಿಕ್ ಅಲ್ಲಿ ಬಂದು ಹೇಳೋದ್ರಿಂದಾಗಿ ನಿಮಗೆ ಅವ ಹೇಳ್ತಾನೆ, ಅವ ಮಾಡ್ತಾನೆ, ನನಗೆ ಯಾಕೆ ಆಗುದಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಬಟ್ ಆ ಕಾನ್ಫಿಡೆನ್ಸ್ ನನಗದು ಯೋಗ್ಯತೆ ಗೊತ್ತಾಗುವಾಗ ನೀವು ಕಳ್ಕೊಂಡಿರ್ತೀರಿ. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಮ ಕೋರ್ ಕಾಂಪಿಟೆನ್ಸ್ ಏನಿದೆ ಅದಕ್ಕೆ ಎನರ್ಜಿ ಹಾಕಿ, ನಿಮ್ಮ ಸ್ಯಾಲರಿ ಇನ್ಕಮ್ ಇರ್ಬೋದು, ಬಿಸ್ನೆಸ್ ಇನ್ಕಮ್ ಇರ್ಬೋದು, ಅಗ್ರಿಕಲ್ಚರ್ ಇನ್ಕಮ್ ಇರ್ಬೋದು, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅದನ್ನ ಮಾಡಿ ಇನ್ಕಮ್ ಬೆಳೆಸ್ಕೊಳ್ಳಿ. ಈ ಇಂಡಸ್ಟ್ರಿಗೆ ಬರೋದಾದ್ರೆ ಫುಲ್ ಫ್ಲೆಜ್ ಆಗಿ ಬನ್ನಿ, ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ಹಣದಿಂದ ಹಣ ಮಾಡಿ. ಸರ್, ಇನ್ನೊಂದು ಪ್ರಶ್ನೆ. ಈಗ ನಾನು ಪ್ರತಿ ಸಲ ಊರಿಗೆ ಹೋದಾಗ್ಲೂ ಒಂದಿಷ್ಟು ಜನ ಇನ್ಶೂರೆನ್ಸ್ ಮಾಡೋರು ನಮ್ ಬೆನ್ ಬೀಳ್ತಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀರಾ, ನಮ್ಮ ಹತ್ರ ಒಂದು ಇದು ಮಾಡಿ, ನಮ್ಗೊಂದು ಪಾಲಿಸಿ ಕೊಡಿ ಅಂತ ಹೇಳ್ತಿರ್ತಾರೆ. ನಾವು ಹೆಂಗೋ ಹಂಗೆ ಹಿಂಗೆ ಅದು ಇದು ಹೇಳ್ಕೊಂಡೆ ವಾಪಸ್ ಬರ್ತೀವಿ. ನಮಗೂ ಏನು ಭಾಳ ಇಂಟ್ರೆಸ್ಟ್ ಆಗಲ್ಲ. ಆದರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಕಾಡುತ್ತೆ. ಬಹುಶಃ ಜನಗಳಿಗೂ ಈ ಪ್ರಶ್ನೆ ಇರಬಹುದು ಅಂತ ಅನ್ಕೊಂತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಥವಾ ಇನ್ಶೂರೆನ್ಸ್ ಅನ್ನ ತಗೊಳ್ಳೋದು ಒಳ್ಳೇದಾ? ಯಾಕಂದ್ರೆ ಹೇಳ್ತಾರೆ ಲೈಫ್ ಒಂದು ಇನ್ಶೂರೆನ್ಸ್ ಬೇಕು, ಕವರೇಜ್ ಬೇಕು. ಇವು 2ರಲ್ಲಿ ಯಾವ್ದು ಬೆಸ್ಟ್ ಹಂಗಾದ್ರೆ ಅನ್ನೋದು ಬೇಕು ಸರ್. ನೋಡಿ ಸರ್, ನೀವು ಪ್ಲಾನಿಂಗ್ ಏನು ಮಾಡಿ ಅಂತ ಯಾವಾಗ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ಮಾಡಿ ಅಂತ. ಪ್ಲಾನಿಂಗ್ ಅಲ್ಲಿ ಇನ್ಶೂರೆನ್ಸ್ಗೆ ಅದರದ್ದೇ ಆದಂತಹ ಒಂದು ಜಾಗ ಇದೆ. ಇನ್ಶೂರೆನ್ಸ್ ಯಾಕೆ? ನೀವೀಗ 2 ವೀಲರ್ ಇನ್ಶೂರೆನ್ಸ್ ತಗೊಳ್ತೀರಿ, ಕಾರ್ ಇನ್ಶೂರೆನ್ಸ್ ತಗೊಳ್ತೀರಿ, ಯಾಕೆ ನಿಮಗೆ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ತರ ಲೈಫಿಗೆ ಒಂದು ಇನ್ಶೂರೆನ್ಸ್ ಇದೆ. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು? ಟಚ್ ವುಡ್ ನಿಮ್ಗೆ ಏನು ಆಗಲ್ಲ ಶೆಟ್ರೆ. ಏನಾದ್ರೂ ಆದ್ರೆ ನಿಮ್ಮ ನಾಮಿನಿ, ಅಮ್ಮ ಅಪ್ಪ ಇರ್ಬೋದು, ಸಂಸಾರ ಇರ್ಬೋದು, ಮಕ್ಕಳಿರ್ಬೋದು, ಅವರದ್ದು ರುಟೀನ್, ಅವರ ಲೈಫಿಗೆ, ಅವರ ಇನ್ಕಮ್, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೊಂದರೆ ಆಗಬಾರ್ದು. ಅದಕ್ಕೆ ಟರ್ಮ್ ಪಾಲಿಸಿ ಬರ್ತವೆ, ಅದನ್ನು ತಗೊಳ್ಳಿ. ಇನ್ಶೂರೆನ್ಸ್ ನ ನೀವು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ನೀವು ಹಣದಿಂದ ಹಣ ಮಾಡೋದಿಲ್ಲ ಸರ್. ಅದನ್ನ ನೀವು ಹಣದಿಂದ ಹಣ ಮಾಡುವ ಪ್ರಾಡಕ್ಟ್ ಆಗಿ ಅದಕ್ಕೆ ಜಾಗ ಕೊಡಬೇಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಅರ್ಥ ಆಯ್ತಾ? ಅದೇ ನೀವೊಂದು 10 ಕೋಟಿ ಪ್ಲಸ್ ಜನ ಅನ್ಕೊಳ್ಳಿ, ಆವಾಗ 1-2 ಪ್ರಾಡಕ್ಟ್ ಬೇಕಾದ್ರೆ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಡಿಸಿಷನ್ ಅದು ತಪ್ಪು ಸರಿ ಆದ್ರೂ ಕೂಡ ಓವರ್ ಆಲ್ ನಿಮ್ಗೆ ಏನು ತೊಂದರೆ ಆಗಲ್ಲ. ಬಟ್ ನಿಮ್ಮ ರಿಸೋರ್ಸಸ್ ಕಡಿಮೆ ಇದ್ದು, ಖರ್ಚುಗಳಿದ್ದು, ಉಳಿದ ಹಣ ನೀವು ಹೇಗೆ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಿರೋ ಹಾಗೆ ದುಡಿಬೇಕು ಅಂತ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ಬೇಡಿ. ಇನ್ಶೂರೆನ್ಸ್ ಬೇಕೇ ಬೇಕು, ಬಟ್ ಅದನ್ನ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಆಗಿ ತಗೊಳ್ಬೇಡಿ. ಇನ್ವೆಸ್ಟ್ಮೆಂಟ್ ಆಗಿ ನಾವು ತಗೊಳ್ಬಾರ್ದು. ಮ್ಯೂಚುವಲ್ ಫಂಡ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ ಹೇಳಿ? ಅಟ್ ಲೀಸ್ಟ್ ಅದು ನಿಮಗೆ ಫಿಕ್ಸ್ಡ್ ಇನ್ಕಮ್ ಅಂದ್ರೆ ಎಷ್ಟು? 6-7% ಪ್ಲಸ್ ಇನ್ಫ್ಲೇಷನ್ ಒಂದು 5-6%, ಅದನ್ನು ಮೀರಿ ರಿಟರ್ನ್ಸ್ ಕೊಡಬೇಕು. 13-14% ಕೊಡುವ ಇನ್ಶೂರೆನ್ಸ್ ಯಾವ್ದಾದ್ರು ಇದೆಯಾ? ಇಲ್ಲ. ಎಲ್ಲ ಅಲ್ಲೇ ಇದೆ, ಡೇಟಾ ಎಲ್ಲ ಅಲ್ಲೇ ಇರುತ್ತೆ. ನಾವು ಡೇಟಾವನ್ನ ಪಕ್ಕ ಅನಲೈಸ್ ಮಾಡಬೇಕು, ಡಿಸಿಷನ್ ತಗೊಳ್ಳೋದು ಆಮೇಲೆ. ಎಸ್, ಖಂಡಿತ ವೀಕ್ಷಕರೇ, ನೀವು ಎಲ್ಲಿ ಹೂಡಿಕೆಯನ್ನ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಸರಿಯಾದ ಡಿಸಿಷನ್ ಬೇಕು ಅಂತ ಹೇಳಿದ್ರೆ ಅವರ ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಪ್ಲೇಯಲ್ಲೂ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ. ಜೊತೆಗೆ
ಇವರ ಅನೇಕ ವಿಡಿಯೋಸ್ಗಳಿದೆ, ಅದರೆಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಗೂ ಹೋಗ್ಬೋದು, ಆ ವಿಡಿಯೋನೂ ನೋಡ್ಬೋದು. ಅಲ್ಲಿ ಎಲ್ಲಿ ವೆಬ್ಸೈಟ್ ಲಿಂಕ್ಗಳಿದೆ ಅದೆಲ್ಲವನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಆರ್ಟಿಕಲ್ಗಳನ್ನು ಕೂಡ ನೀವು ಓದಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದ ಖುಷಿ ಆಯಿತು, ಜೊತೆ ಒಂದೊಳ್ಳೆ ಮಾಹಿತಿ ಸಿಕ್ತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಗುರುಗಳೇ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹೆಗ್ಗದ್ದೆ.